ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ. ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ, ಒಂದು ಮೀಟಿಂಗ್ ಇಲ್ಲಿ ಬಂದಿದ್ರು. ಅಲ್ಲಿ APMC ಲಿಮಿಟ್ಸ್ ಅಲ್ಲಿ ಒಂದು ಬಾವಿ ಕಟ್ಟಿದ್ದ ಅಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೇಮು ರಾಠೋಡ್ ಅಂತ ಹೇಳಿ ಲಂಬಾಣಿ, ಈಗ SC ಆಲ್ಸೋ ಲಂಬಾಣಿ SC, ಅಲ್ಲಿ 3 ಜನ ಅವರು ಕೂಡ ಶೆಲ್ ಕಾಸ್ಟ್ ಕೇಸ್ ಇರುವಂಥವ್ರು, ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನ ಮಾಡಿದಾನೆ. SP ಅವರು ಬಹಳ ಒಂದು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅದನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಒಂದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ, 307 ಮಾಡಿದ್ದಾರೆ. ಆಮೇಲೆ ಬಾಂಡೆಡ್ ಲೇಬರ್ಸ್ ಆಕ್ಟ್ ನಲ್ಲಿ ಕೂಡ ಅವ್ರನ್ನ ಮಾಡ್ತಾ ಇದ್ದಾರೆ. ಆಮೇಲೆ PNC ಕೂಡ ಇದು ಮಾಡ್ತಾ ಇದ್ದಾರೆ. ಕಠಿಣವಾದಂತಹ ಕ್ರಮವನ್ನು ಕೈತೀವಿ. ಅರೆಸ್ಟ್ ಮಾಡಿ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂತ ಒಂದು ಮಾಡ್ಕೋತಾ ಇದ್ರು, ಕಾಂಪ್ರಮೈಸ್ ಮಾಡುವಂತ ಇದನ್ನು ಮಾಡ್ಕೋತಾ ಇದ್ರು. ಅದ್ಯಾವುದನ್ನು ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹೊಸ ಕ್ರಮ ಕೈಗೊಳ್ಳಿದ್ದಾರೆ. ನಾನು ನನ್ನ ಜೊತೆ ಕೂಡ ಮಾತನಾಡಿದ್ದಾರೆ. ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ಅವ್ರ ಮೇಲೆ ಒಂದು ಕಠಿಣ ಕ್ರಮ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗೊಳಪಡಿಸ್ತಾರೆ.